ಕೊಪ್ಪಳ ಜಿಲ್ಲೆಯ ಸಣಾಪುರ ಗ್ರಾಮದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಘಟನೆ ನಡೆದಂಥ ಬೆನ್ನಲ್ಲೇ ಇದೀಗ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಕ್ಷೇತ್ರದಲ್ಲಿರ್ತಕ್ಕಂತಹ ಹೋಮ್ ಸ್ಟೇಗಳನ್ನು ಈಗ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಕಡ್ಡಿರಾಂಪುರ ಗ್ರಾಮದ ಏನು ಕ್ರಾಸ್ ಬಳಿ ಇರ್ತಕ್ಕಂಥ ಹೋಮ್ ಸ್ಟೇ ಬಳಿ ಇರ್ತಕ್ಕಂಥದ್ದು ಇಲ್ಲಿ ದೃಷ್ಟಾವಳಿ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು 150ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಅಂದರೆ ಹಂಪಿ ಗ್ರಾಮದ ಸುತ್ತಮುತ್ತಲ ಕಮಲಾಪುರ ಆಗಿರ್ಬೋದು, ಹಂಪಿ, ಹೊಸ ಹಂಪಿ ಹಾಗೂ ಕಡ್ಡಿರಾಂಪುರ ಗ್ರಾಮ ಸೇರಿದಂತೆ ಒಟ್ಟು 150ಕ್ಕೂ ಹೆಚ್ಚು ಹೋಮ್ ಸ್ಟೇಗಳನ್ನು ಇಲ್ಲಿ ಹೊಂದಿರತಕ್ಕಂಥದ್ದು. ಈಗಾಗಲೇ ಏನು ಸಣಾಪುರದಲ್ಲಿ ಅತ್ಯಾಚಾರ ಘಟನೆ ಆದ ಬಳಿಕ ಇದೀಗ ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಕೂಡ ಆಗಿರ್ತಕ್ಕಂತಹದ್ದು. 150ಕ್ಕೂ ಹೆಚ್ಚು ಏನು ಹೋಮ್ ಸ್ಟೇಗಳಿದ್ದಾವೆ, ರೆಸಾರ್ಟ್ಗಳಿದ್ದಾವೆ ಅದು ಹಾಗೂ ಹೋಟೆಲ್ಗಳ ಮಾಲೀಕರನ್ನ ಒಂದು ಸಭೆ ಕರೆದು ಖುದ್ದು SP ಅವರೇ ಅವ್ರ ಜೊತೆಗೆ ಮೀಟಿಂಗ್ ಕೂಡ ಮಾಡಿ ಕಟ್ಟುನಿಟ್ಟಿನ ಸೂಚನೆ ನೀಡಿರ್ತಕ್ಕಂಥದ್ದು. ವಿದೇಶಿ ಪ್ರವಾಸಿಗರು ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರ್ತಕ್ಕಂತಹ ಏನು ಪ್ರವಾಸಿಗರು ಹಂಪಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ, ಅವರ ಸುರಕ್ಷತಾ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಲು ಸಭೆ ನಡೆಸಿ ಏನು ಹೋಮ್ ಸ್ಟೇ ಮಾಲೀಕರಿಗೆ ಹಾಗೂ ಮತ್ತು ಹೋಟೆಲ್ ಹಾಗೂ ರೆಸಾರ್ಟ್ ಮಾಲೀಕರಿಗೆ ಖಡಕ್ ಸೂಚನೆ ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ಹೋಮ್ ಸ್ಟೇಗಳಲ್ಲಿ ಕಡ್ಡಾಯವಾಗಿ CCTV ಅಳವಡಿಸಬೇಕನ್ನುವಂತಹ ಆರ್ಡರ್ ಕೂಡ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಅಂದರೆ 95 ಅಷ್ಟು ಹೋಮ್ ಸ್ಟೇಗಳಲ್ಲಿ ಕಡ್ಡಾಯವಾಗಿ CCTVಗಳನ್ನು ಅಳವಡಿಸಲಾಗಿದೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಹೋಮ್ ಸ್ಟೇಗಳಲ್ಲೂ ಕೂಡ ಏನು ಪ್ರವಾಸಿಗರು ಬರ್ತಾರೆ, ಆ ಪ್ರವಾಸಿಗರ ಏನು ಸುರಕ್ಷತೆ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ನಿಯಮಗಳನ್ನು ಈಗ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಂಪಿಯ ಐತಿಹಾಸಿಕ ಸ್ಥಳಗಳಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಹೋಮ್ ಸ್ಟೇಗಳ ಎಲ್ಲ ಮಾಲೀಕರು ಕೂಡ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಖುದ್ದು ನಮ್ಮ ಜೊತೆಗೆ ಹೋಮ್ ಸ್ಟೇ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. SP ಅವರು ಏನೇನೆಲ್ಲ ಅವ್ರಿಗೆ ಸೂಚನೆ ನೀಡಿದ್ದಾರೆ ಅನ್ನೋದನ್ನು ಕೊಡ್ತಾ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು SP ಅವರು ಮೀಟಿಂಗ್ ಕರೆದಿದ್ರು, ಏನೇನೆಲ್ಲ ಚರ್ಚೆ ಆಯಿತು ಸರ್? ಈಗ SP ಅವ್ರು ಬಂದು ಮಾತಾಡಿದಾಗ ಅಥವಾ ಈ ಹಂಪಿ ಭಾಗದಾಗ ನಾವು ಹೇಳಿದರೆ ತುಂಗಭದ್ರಾ ದಡದ 2 ದಂಡೆಗಳಿದಾವೆ. ಅಂದರೆ ಒಂದು ಬಲಭಾಗ, ಒಂದು ಎಡಭಾಗ. ಒಂದು ಬಲಭಾಗ ಅಂತಂತಂದರೆ ಹಂಪಿ ವಿರೂಪಾಕ್ಷೇಶ್ವರ ಇರ್ತಕ್ಕಂಥ ದೇವಸ್ಥಾನ. ಏನು ಈ ಅಹಿತಕರ ಕೃತ್ಯ ಆಗಿದೆ ಅದು ಎಡಭಾಗದಲ್ಲಿ ಆಗಿರ್ತಕ್ಕಂಥ ಅಂದ್ರೆ ಆನೆಗೊಂದಿ ಸ್ಥಳದಲ್ಲಿ ಆಗಿರೋಂಥದ್ದು. ಸೊ SP ಅವರು ಕೊಟ್ಟಿರೋಂಥ ಮಾಹಿತಿ ಏನಿದೆ ಅಂತಂದರೆ ಪ್ರತಿ ಹೋಮ್ ಸ್ಟೇಗಳಿಗೆ ಅಥವಾ ಹೋಟೆಲ್ಗಳಿಗೆ, ರೆಸಾರ್ಟ್ಗಳಿಗೆ CCTVಗಳನ್ನು ಕಡ್ಡಾಯವಾಗಿ ಹಾಕ್ಸ್ಬೇಕು ಅಂತೇಳಿ ಪ್ರತಿಶತ ಒಂದು 80ರಷ್ಟು ಇಲ್ಲಿ ಆಗಲೇ ಹಾಕ್ಸಿದ್ದಾರೆ. ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ನಾವೇನು ಬರ್ತಕ್ಕಂಥ ಯಾತ್ರಿಕರಿಗೋ ಅಥವಾ ವಿದೇಶಿ ಯಾತ್ರಿಕರಾಗಿರ್ಬೋದು, ಸ್ಥಳೀಯ ಯಾತ್ರಿಕರಾಗಿರ್ಬೋದು ಅವರೆಲ್ಲರಿಗೂ ನಾವು ಮಾಹಿತಿ ಕೊಟ್ಟು ಈ ಥರ ಇಲ್ಲಿ ಅಹಿತಕರ ಘಟನೆ ಆಗದೇ ಇರ್ದಂಗೆ ನಾವೆಲ್ಲರೂ ಸ್ವಾವಲಂಬಿಯಾಗಿ ಅವ್ರಿಗೆ ನಾವು ಮಾಹಿತಿಗಳನ್ನ ಕೊಟ್ಟು ಕಳಿಸ್ತಾ ಇದ್ವಿ. ಅವ್ರು ಹೊರಗಡೆ ಹೋದಾಗ ಆಮೇಲೆ ತಡರಾತ್ರಿ ಬರೋಂಥದ್ದಾಗಿರ್ಬೋದು, ಲೇಟ್ ನೈಟ್ ಬರೋಂಥದ್ದು ಯಾವುದೇ ವಿಷಯ ಅವರಿಗೆ ತಿಳಿಸಿ, ಅಂದರೆ ಬೇಗನೆ ಬರ್ತಕ್ಕಂಥ ಅಂದರೆ 7:30 ಅಥವಾ 8 ಗಂಟೆ ಒಳಗಾಗಿ ನೀವು ಗೂಡಿಗೆ ಸೇರ್ಕೊಳ್ರಿ ಅಂತ ಅನ್ನೋ ಒಂದು ಮಾತನ್ನು ನಾವು ಅವ್ರಿಗೆ ಹೇಳಿ ಕಳಿಸ್ತೀವಿ ಬಂದಿರತಕ್ಕಂಥ ಯಾತ್ರಿಕರಿಗೆ. ಪ್ರವಾಸಿಗರು ಬಂದಿರ್ತಾರೆ, ಅವ್ರಿಗೆ ಯಾವುದೇ ಏನೇ ಮಾಹಿತಿ ಇದ್ರೂ ಕೂಡ ಪೊಲೀಸ್ ಇಲಾಖೆಯವರಿಗೆ ಹಂಚ್ಕೊಳ್ತಾ ಇರ್ತೀರಿ, ಆ ನಿಟ್ಟಿನೊಳಗೆ ಏನಾದರೂ ಸೂಚನೆ ನೀಡಿದ್ರೆ? ಸರ್, ಅಂದರೆ ಇಲ್ಲಿ ನಮಗೆ ಪ್ರವಾಸಿ ಪೊಲೀಸ್ ಠಾಣೆ ಅಂತ ಹಂಪಿಯಲ್ಲಿದೆ, ಅದು ಇರೋದ್ರಿಂದ ನಮಗೂ ಒಳ್ಳೆಯದೇ. ನಾವು ಅವ್ರೇನು ಮಾಹಿತಿಗಳನ್ನ ಕೊಡ್ತಾರೋ ಅವರು ಆ ಮಾಹಿತಿಗಳನ್ನು ನಾವು ಅಳವಡಿಸ್ಕೊಂಡು ಜೊತೆಗೆ ಬರ್ತಕ್ಕಂಥ ಯಾರು ಪ್ರವಾಸಿಗರು ಬರ್ತಾರೋ ಅವರೆಲ್ಲರಿಗೂ ನಾವು ತಿಳ್ಪಡಿಸಿ ಇಲ್ಲಿ ಈ ಥರ ಒಂದು ಕಾನೂನು ಚೌಕಟ್ಟಿದೆ, ಈ ರೀತಿ ಹೊರಗಡೆ ಹೋಗದೆ ಇರೋಂಥದ್ದು ಅಥವಾ ಲೇಟ್ ನೈಟ್ ಹೋಗುವಂಥದ್ದು, ಅವರೆಲ್ಲರಿಗೂ ಯಾವುದೇ ರೀತಿಯಾದಂಥ ಲೇಟಾಗಿ ರೂಮಿಗೆ ಬರ್ತಕ್ಕಂಥದ್ದು ಅವೆಲ್ಲ ನಾವು ಅವಾಯ್ಡ್ ಮಾಡಿದ್ದೀವಿ. ಈಗಾಗಲೇ ಬರೋಂಥವ್ರಿಗೆ ಕೂಡ ನಾವು ಹೇಳ್ತೀವಿ ಈ ರೀತಿ ತೊಂದರೆಗಳಿದ್ದಾವೆ ಹೊರಗಡೆ ಹೋಗೋದ್ರಿಂದ. ಯಾಕಂದರೆ ನಮ್ಮ ಹಂಪಿ ಸುತ್ತಮುತ್ತಲು ನೀವು ನೋಡ್ಬೋದು ಭಾಳಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಇರ್ತಕ್ಕಂಥ ಗುಡ್ಡ ಬೆಟ್ಟಗಳು, ಅಲ್ಲಿ ಮನುಷ್ಯರು ತೊಂದರೆ ಮಾಡ್ತಾರೋ ಅಥವಾ ಪ್ರಾಣಿಗಳು ತೊಂದರೆ ಮಾಡ್ತಾರೋ ಅಂತ ಅನ್ನೋದನ್ನ ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೂ ನಾವು ಸಹಕರಿಸ್ತಾ ಬಂದಂಥ ಯಾತ್ರಿಕರಿಗೂ ತೊಂದರೆ ಆಗದಂಗೆ ಅವರಿಗೆ ನಾವೇನು ಅತಿಥಿ ಸತ್ಕಾರ ಮಾಡ್ಬೇಕು ಅದನ್ನೆಲ್ಲ ಸತ್ಕಾರ ಮಾಡಿಬಿಟ್ಟು ಅವ್ರನ್ನ ಕಳಿಸ್ತೀವಿ. ಇದಿಷ್ಟು ಇಲ್ಲಿನ ಹೋಮ್ ಸ್ಟೇ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು. ಇವತ್ತೇನು SP ಅವರು ಕರೆದಂಥ ಸಭೆಯಲ್ಲಿ ನಮಗೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರಿಗೆ ಏನು ಹೋಮ್ ಸ್ಟೇ ಒಂದು ಭದ್ರತೆ ಒದಗಿಸು ಆ ನಿಟ್ಟಿನಲ್ಲಿ ಈಗಾಗಲೇ CCTV ಅಳವಡಿಸಬೇಕನ್ನೋಂಥ ಕಡ್ಡಾಯ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲೇ 80ರಷ್ಟು ಬಹುತೇಕವಾಗಿ ನಾವು CCTVಯನ್ನು ಅಳವಡಿಸಿದ್ವಿ. ಇನ್ನುಳಿದ ಕೆಲವೊಂದು 20% 1 ವಾರಗಳ ಗಡುವು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಆ ಒಂದು ಪಾಲನೆಯನ್ನು ಮಾಡಿ CCTVಯನ್ನು ಅಳವಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತೇವೆ. ಒಟ್ಟಾರೆಯಾಗಿ ಬಂದಂಥ ಪ್ರವಾಸಿಗರಿಗೆ ಸೂಕ್ತ ಭದ್ರತೆಯನ್ನು ನೀಡೋದ್ರ ಮೂಲಕ ಎಲ್ಲ ರೀತಿಯ ಪೊಲೀಸ್ ನಿಯಮಾವಳಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ನಾವು ಕೂಡ ನಡೆದುಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿಯ ಹೋಮ್ ಸ್ಟೇ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.